ಕೊರಟಗೆರೆ ಕ್ಷೇತ್ರದಲ್ಲಿ ನೀರಾವರಿ ಜಲಕ್ರಾಂತಿ, ರೈತರಿಂದ ಪರಂಗೆ ಕಲಿಯುಗ ಭಗೀರಥ ಬಿರುದು, 454 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಪರಂ ಚಾಲನೆ. ಕೊರಟಗೆರೆ ಕ್ಷೇತ್ರ 108 ಕೆರೆಗೆ ಎತ್ತಿನಹೊಳೆ ನೀರು ಪೂರೈಸುವ ಭರವಸೆಯನ್ನ ನೀಡಿದ್ದಾರೆ. ಸೂರ್ಯ ಚಂದ್ರ ಇರುವ ತನಕ ಎತ್ತಿನಹೊಳೆ ಯೋಜನೆಯ ನೀರು ಕೊರಟಗೆರೆ ಕ್ಷೇತ್ರದ 108 ಕೆರೆಗಳಿಗೆ ಹರಿಯುತ್ತೆ. ನಾನು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ರೈತರ ಮನೆಮಗ. 2 ವರ್ಷದ ಅವಧಿಯಲ್ಲಿ ನನ್ನ ಕ್ಷೇತ್ರಕ್ಕೆ 750 ಕೋಟಿಗೂ ಅಧಿಕ ಅನುದಾನ ಸರ್ಕಾರದಿಂದ ತಂದಿದ್ದೇನೆ. ಮುಂದಿನ 3 ವರ್ಷದ ಅವಧಿಯಲ್ಲಿ ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿಯ ಚಿತ್ರಣ ಬದಲಾಗುವ ರೀತಿ ಕೆಲಸವನ್ನ ಮಾಡ್ತೇನೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ತಿಳಿಸಿದರು. ಕೊರಟಗೆರೆ ತಾಲೂಕು ಕೊಳಲ ಹೋಬಳಿ ತೀತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊರವನಹಳ್ಳಿ ಶ್ರೀ ಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಇಂದ ಶನಿವಾರ ಏರ್ಪಡಿಸಲಾಗಿದ್ದ 454 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಅತಿ ಸೂಕ್ಷ್ಮ ಗೃಹ ಇಲಾಖೆಗೆ ನನ್ನನ್ನು ನೇಮಿಸಿದ್ದಾರೆ. ಹಳ್ಳಿಗಳಿಗೆ ನಾನು ಬರುವುದಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾನು ಜನರಲ್ಲಿ ಕ್ಷಮೆ ಕೇಳ್ತೀನಿ. ನಾನು ನಿಮ್ಮ ಮನೆಯ ಮಗನಾಗಿ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಅಭಿವೃದ್ಧಿಗೆ ಅನುದಾನವನ್ನು ತರ್ತೀನಿ. ಗ್ಯಾರಂಟಿ ಯೋಜನೆಯ ಜೊತೆಯಲ್ಲೇ ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿಯೂ ಆಗಲಿದೆ ಎಂದು ತಿಳಿಸಿದರು. ಇನ್ನು ನನ್ನ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಬೂಟಾಟಿಕೆ ಮಾಡಿದ ವ್ಯಕ್ತಿ ನಾನಲ್ಲ. ಅಭಿವೃದ್ಧಿಯೇ ನನ್ನನ್ನು ಟೀಕೆ ಮಾಡಿರೋಗೆ ನಾನು ನೀಡುವ ಉತ್ತರವಾಗಿದೆ. ಇನ್ನು ನರೇಗಾ ಯೋಜನೆಯಡಿ 30 ಕೋಟಿ ವೆಚ್ಚದಲ್ಲಿ 200ಕ್ಕೂ ಅಧಿಕ ಶಾಲೆಗಳ ಶೌಚಾಲಯ, ಆಟದ ಮೈದಾನ, ಕಾಂಪೌಂಡ್ ಮತ್ತು ಅಡಿಕೆ ಕೋಡೆಗಳನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ರೈತರ ಬಹುದಿನದ ಬೇಡಿಕೆ ಈಡೇರಿದೆ. ಕೊರಟಗೆರೆ ಕ್ಷೇತ್ರಕ್ಕೆ ನಾನು 2008ಕ್ಕೆ ಚುನಾವಣೆಗೆ ಬಂದಾಗ ಕೊಡ್ಲಹಳ್ಳಿಯ ರೈತರು ನನ್ನ ಮುಂದೆ ನೀರಾವರಿಯ ಸವಾಲನ್ನು ಹಾಕಿದ್ರು. ನೀವು ಭರವಸೆಯನ್ನು ನೀಡಬೇಡಿ, ಜಾರಿಗೆ ತನ್ನಿ, ನಿಮ್ಮ ಜೊತೆ ಇರ್ತೀವಿ ಅಂದರು. ಅದಕ್ಕಾಗಿ ಎತ್ತಿನಹೊಳೆ ಯೋಜನೆಗೆ 2013ರಲ್ಲಿ ಅಡಿಗಲ್ಲು ಹಾಕಿದೆ. ಈಗ ನಾನು ರೈತರಿಗೆ ನೀಡಿದ ನೀರಾವರಿ ಭರವಸೆ 2026ಕ್ಕೆ ಈಡೇರುತ್ತೆ. ಸೂರ್ಯಚಂದ್ರ ಇರುವ ತನಕ ಕೆರೆಗಳಿಗೆ ಎತ್ತಿನಹೊಳೆ ನೀರು ಹರಿಯುತ್ತೆ ಎಂದು ತಿಳಿಸಿದರು. ಸಣ್ಣ ನೀರಾವರಿ ಸಚಿವ ಬೋಸರಾಜು ಮಾತನಾಡಿ, ಡಾಕ್ಟರ್ ಜಿ. ಪರಮೇಶ್ವರ್ ಬೇಡಿಕೆಯಂತೆ ತುಮಕೂರು ಜಿಲ್ಲೆಯ 10 ತಾಲೂಕಿನ ಅಂತರ್ಜಲ ಅಭಿವೃದ್ಧಿಗೆ ನನ್ನ ಇಲಾಖೆಯಿಂದ 670 ಕೋಟಿ ನೀಡಲಾಗಿದೆ. ಈಗಾಗಲೇ SC/ST ಕುಟುಂಬಗಳಿಗೆ 526 ಕೊಳವೆ ಬಾವಿ ಹಾಕಿಸಿ ಪಂಪ್ ಮೋಟಾರ್ ವಿತರಣೆಯನ್ನು ಮಾಡಿದ್ದೇವೆ. ಜಿಲ್ಲೆಯ ಅಭಿವೃದ್ಧಿಗೆ ಗೃಹ ಸಚಿವರು ಏನೇ ಕೇಳಿದ್ರೂ ನಮ್ಮ ಸರ್ಕಾರ ನೀಡಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಾವಗಡ ಶಾಸಕ HV ವೆಂಕಟೇಶ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಸಿಇಒ ಜಿ. ಪ್ರಭು, SP ಅಶೋಕ್, ಮಧುಗಿರಿ AC ಕೊಟ್ಟೂರು ಶಿವಪ್ಪ, ತಹಶೀಲ್ದಾರ್ ಮಂಜುನಾಥ್, ಸಣ್ಣ ನೀರಾವರಿ AWE ತಿಪ್ಪೇಸ್ವಾಮಿ, AE ರಮೇಶ್, ತಾಲೂಕು ಪಂಚಾಯಿತಿ EO ಅಪೂರ್ವ, ADA ಗುರುಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್, ಅಶ್ವತ್ಥ ನಾರಾಯಣ್, ತೀತಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಂಗಳ, ಮುಖಂಡರಾದ ಮಹಲಿಂಗಪ್ಪ, MNJ ಮಂಜುನಾಥ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನಾನು 2008ಕ್ಕೆ ಈ ಕ್ಷೇತ್ರಕ್ಕೆ ಒಬ್ಬ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬಂದೆ. ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದೆ. ಆ ಚುನಾವಣಾ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಆ ಊರಿನ ಗ್ರಾಮಸ್ಥರು, ವಿಶೇಷವಾಗಿ ತಾಯಂದಿರು ನನಗೆ ಪ್ರಶ್ನೆ ಮಾಡಿದರು. ನೀವು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀರಿ, ಮೊದಲು ಈ ಕ್ಷೇತ್ರದಲ್ಲಿ 20 ವರ್ಷ ಶಾಸಕರಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ನಮ್ಮ ಕ್ಷೇತ್ರಕ್ಕೆ ನೀವು ಬಂದು ಒಂದು ವೇಳೆ ನಿಮ್ಮನ್ನು ಆರಿಸಿದರೆ ನೀವು ನೀರಾವರಿ ಯೋಜನೆಗಳನ್ನ ನಮ್ಮ ಕ್ಷೇತ್ರಕ್ಕೆ ತರಬೇಕು ಅಂತ ಹೇಳಿ ನನಗೆ ಸವಾಲು ಹಾಕಿದೆ. ಆ ಸಂದರ್ಭದಲ್ಲಿ ನಾನು ಅವರಿಗೆ ಭರವಸೆಯನ್ನು ಕೊಟ್ಟೆ. ನನ್ನನ್ನು ನೀವು ಆರಿಸಿದ್ದೇ ಆದರೆ, ಶಾಸಕರನ್ನಾಗಿ ಮಾಡಿದ್ದೇ ಆದರೆ, ನಾನು ಈ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬರಲಿಲ್ಲ. ಆ 5 ವರ್ಷ ಕಳೆದು
ತದನಂತರ 2013ರಲ್ಲಿ ನಾನು ಈ ಕ್ಷೇತ್ರದಲ್ಲಿ ಪರಾಭವಗೊಂಡೆ. ಶಾಸನ ಸಭೆಯಲ್ಲಿ ಸಾಧ್ಯ ಆಗಲಿಲ್ಲ. ಆದರೂ ನನ್ನ ಒತ್ತಾಯ ಮಾಡಿ ನಾನು ವಿಧಾನ ಪರಿಷತ್ತಿನ ಸದಸ್ಯರಾದ ಮೇಲೆ ನನ್ನನ್ನು ಗೃಹ ಸಚಿವರಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಆಯ್ಕೆಗಳನ್ನು ಮಾಡಿದರು. ಆಗಲೂ ಒತ್ತಾಯ ಮಾಡಿದೆ, ಈ ಭಾಗಕ್ಕೆ ನೀರಾವರಿ ಯೋಜನೆಗಳು ಆಗಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ತುಮಕೂರು ಜಿಲ್ಲೆಯ ರೈತರ ಸಮುದಾಯ, ವಿಶೇಷವಾಗಿ ಹೆಣ್ಮಕ್ಳು ಒತ್ತಾಯ ಮಾಡಿ ನಮಗೆ ನೀರನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಮಾಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಎತ್ತಿನೊಳ ಯೋಜನೆಯನ್ನ ಸುಮಾರು 13,500 ಕೋಟಿ ರೂಪಾಯಿ ಅಂದಾಜು ಮಾಡಿ ಸಕಲೇಶ್ವರದಿಂದ ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ, ತುಮಕೂರಿಗೆ ನೀರನ್ನು ಕೊಡ್ತೇವೆ ಅಂತ ಹೇಳಿ ವಾಗ್ದಾನ ಮಾಡಿದೆ. ಆ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಅವತ್ತು ಕೂಡ ನಾನು ಸರ್ಕಾರದಲ್ಲಿ, ಸಂಪುಟದಲ್ಲಿ ಸದಸ್ಯರಾಗಿದ್ದೆ. ಆ ಸಂದರ್ಭದಲ್ಲಿ 13,500 ಕೋಟಿಯಲ್ಲಿ ಸುಮಾರು 6,00,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೆವು. ತದನಂತರ ಸರ್ಕಾರ 2018ರಲ್ಲಿ ಸಂಪೂರ್ಣ ಸರ್ಕಾರ ನಮ್ಮದು ಬರಲಿಲ್ಲ. ಮಾನ್ಯ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ನಾವು ಸರ್ಕಾರವನ್ನು ಮಾಡಿದರೂ ಕೂಡ ಹೆಚ್ಚಿನ ಯೋಜನೆಗೆ ಸಿಗಬೇಕಾದಂತ ಸಹಕಾರ, ಉತ್ತೇಜನ ನಮಗೆ ಸಿಗಲಿಲ್ಲ. ಹಾಗಾಗಿ ಸ್ವಲ್ಪ ನೆನೆಗುದಿಗೆ ಬೀಳಿತು. ಆದರೆ ಈ ಬಾರಿ ಸೂರ್ಯ ಚಂದ್ರವರೆಗೂ ಈ ಕೆಲಸ ಇರುತ್ತದೆ. ಈ ಕೆಳಗೆ ನೀರು ಬರತಕ್ಕಂಥ ಕೆಲಸ ಶಾಶ್ವತವಾಗಿ ಇವತ್ತು ನಮ್ಮ ಜನರ ಮಧ್ಯದಲ್ಲಿ ಇರುತ್ತದೆ. ನಿಮ್ಮನ್ನು ನಾವು ಯಾವಾಗಲೂ ಕೂಡ ಮರೆಯೋದಿಲ್ಲ ಅನ್ನುವಂಥ ಮಾತನ್ನು ನಾನು ಇವತ್ತು ಹೇಳೋದಕ್ಕೆ ಬಯಸ್ತೇನೆ. ಅದೇ ಪ್ರಕಾರ ನಮ್ಮ ಮುಖ್ಯಮಂತ್ರಿಗಳು ನಾನು 2 ಬಾರಿ ಕೇಳಿದೆ, ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಬಹಳ ತೊಂದರೆಯಲ್ಲಿದ್ದೇವೆ, ನೀವು ಹಣ ಕೊಡಲೇಬೇಕು ಅಂತ ಹೇಳಿ ಕೇಳಿದೆ. ಆದರೂ ಡಾಕ್ಟರ್ ನಮ್ಮ ಹಣ ಕಡಿಮೆ ಇದೆ, ಈ ಬಾರಿ ಕಷ್ಟ ಇದೆ ಅಂತ ಹೇಳಿದೆ. ನಾನು ಹೇಳಿದೆ, ನಿಮಗೆ ಏನಾದರೂ ಕಷ್ಟ ಇದೆ, ಆದರೆ ನಮಗೆ ಕಷ್ಟ ಇರಬೇಡಿ, ನಮಗೆ ಕೊಡಲೇಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿದ್ರೆ 285 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ನನಗೆ ಗೊತ್ತಾಗಲಿಲ್ಲ, ಅವರು ಇವತ್ತು ಮುಖ್ಯಮಂತ್ರಿಗೆ ಬಂದರು. ಮೊದಲೇ ಗೊತ್ತಿದೆ, ನಾನು ಈ ಕಾರ್ಯಕ್ರಮಕ್ಕೆ ಅವರೇ ಕರೆದುಕೊಂಡು, ಆದರೆ ಕಾರ್ಯಕ್ರಮ ನಮಗೆ ಸರಿಯಾಗಿ ಗೊತ್ತಾಗದ ಕಾರಣಕ್ಕಾಗಿ ಅವರನ್ನು ಅಲ್ಲೇ ಬಿಟ್ಟುಕೊಂಡೆ. ಇವತ್ತು ಅವರಿಗೆ ನಾನು ಅಭಿನಂದನೆಯನ್ನು ಹೇಳಿದ್ದೇನೆ. ಮತ್ತೊಂದು ಬಾರಿ ಕೊರಟಗೆರೆಗೆ ಬಂದಂತಹ ಸಂದರ್ಭದಲ್ಲಿ ಇಡೀ ಜನಸಮುದಾಯದ ಪರವಾಗಿ, ತಾಲೂಕಿನ ಎಲ್ಲ ಜನರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ, ಬಿಡೋದಿಲ್ಲ. ಇವತ್ತು ನಾವು ನಿಮಗೆ ಈಗಾಗಲೇ 62 ಕೆರೆ ಪಟ್ಟಿಯನ್ನು ತೋರಿಸಿದ್ರು. ನಾನು ಮತ್ತೊಂದು ಸರಿ ಕೆರೆಗಳ ಹೆಸರು ನಮಗೆ ಪೂರ್ವಾದ ಹೋಗುವುದರಲ್ಲಿ ಕೂಡ ಸುಮಾರು 8 ಕೆರೆಗಳು ತುಂಬುತ್ತವೆ. ಬ್ಯಾಂಗ್ಳ, ಅಗ್ರಹಾರ, ಮಿತ್ರಳ್ಳಿ, ಬಕ್ಸರೆ, ಕೊಂಡೋಗಿ, ಹುಣಸವಾಡಿ, ಕೋಲ್ಲಾಪುರ, ಕೋಲ್ಲಾಪುರ,
ರಾಜ್ಯದಲ್ಲಿ ನಮ್ಮ ಬ್ಯಾಂಕ್ ಇಲಾಖೆ ಮುಖಾಂತರ ರಾಜ್ಯ ವಿವಿಧ ಭಾಗಗಳಲ್ಲಿ ಕಾರ್ಯಕ್ರಮ ಹಾಕಿಕೊಂಡಿದೆ. ಆ ಸಂದರ್ಭದಲ್ಲಿ ಶ್ರೀ ಪರಮೇಶ್ವರ ಅವರು ತೋಟಗಾರಿಕೆ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಜನರಿಗೆ ತೊಂದರೆ 800 ಲಕ್ಷ ಫೀಟ್ಗಳು ಅಂತರ್ಜಲ ಕಡಿಮೆ ಆಗಿದೆ. ಹಾಗಾಗಿ ಈ ಭಾಗದಲ್ಲಿ ಕೆಲವು ಯೋಜನೆಗಳು ಹೋಗಬೇಕು ಅಂತ ಹೇಳಿ ನನ್ನ ಕೆಲಸ ಮಾತನಾಡಿದರು. ಅವರು ಹೇಳಿದ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅನುಭವ ಸಿಕ್ಕಿದೆ. ಅವರ ಪ್ರಯತ್ನ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಇದನ್ನು ಪ್ರತ್ಯೇಕ ನಮಗೆ ಇಳಿಸಬೇಕು. ಶ್ರೀಮಾನ್ ಪರಮೇಶ್ವರ ಅವರ ಪ್ರಯತ್ನದಿಂದ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಡೆಸಿದ್ದು ಸ್ಪೆಷಲ್ ಆಗಿ ನಿಮಗೆ 55 ಕಾರ್ಯಕ್ರಮ 285 ಕೋಟಿ ರೂಪಾಯಿ ಖರ್ಚು ಮಾಡಿ ಬರುವಂತ 2 ವರ್ಷಗಳಲ್ಲಿ ಈ 57 ಕೋಟಿಗಳಲ್ಲಿ ನೀವು ತೊಂದರೆಬೇಕು. ಅದರ ಮುಖಾಂತರ ಈ ಭಾಗದಲ್ಲಿ ರೈತರಿಗೆ ಅಂತರ್ಜಲ ಹೆಚ್ಚಿನ ಮುಖಾಂತರ ನಿಮಗೆ 304 ಫೀಟ್ನಲ್ಲಿ ನೀರು ಸಿಗಬೇಕಾಗ್ತದೆ. ಈಗಾಗಲೇ ಇಲಾಖೆಯಿಂದ ಈ ವರ್ಷದಲ್ಲಿ ನಾವು ಡ್ರೈನೇಜ್ ಡಿಪಾರ್ಟ್ಮೆಂಟ್ SC ST ರೈತರಿಗೆ ನಾವು ಬೋರ್ವೆಲ್ ಹಾಕಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದೆ. ಆ ದಿಶೆಯಲ್ಲಿ ನಮ್ಮ ಪ್ರಯತ್ನ ಮಾಡಿದಾಗ ಈ ತುಮಕೂರು ಜಿಲ್ಲಾಡಳಿತ ಸುಮಾರು 800 ಫೀಟ್ ಬೋರ್ವೆಲ್ ಮಾತ್ರ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಪರಮೇಶ್ವರ ನಮಗೆ ಈ ಕ್ಷೇತ್ರದಲ್ಲಿ 15 ಬಡವರಿದ್ದಾರೆ. ಅವರಿಗೆಲ್ಲರೂ ನಾವು ಈ ಬೋರ್ವೆಲ್ ಮುಖಾಂತರ ಅಭ್ಯಾಸ ಕಲ್ಪಿಸಬೇಕು. ಎಷ್ಟು ಸಾಧ್ಯ ಅಷ್ಟು ಈ ಕ್ಷೇತ್ರಕ್ಕೆ ಕೊಡಬೇಕು. ಈ ತುಮಕೂರು ಜಿಲ್ಲೆ ಕೊಡಬೇಕು ಅಂತ ಹೇಳಿ ನನಗೆ ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆಯಂತೆ ಇಲ್ಲಿಂದ ಬರತಕ್ಕಂಥ ಸುಮಾರು 84 ಬೋರ್ವೆಲ್ಗಳು ಈಗಾಗಲೇ ನಾವು ಆರಂಭ ಮಾಡಿದ್ದೀವಿ. ಮತ್ತೆ ಇಲ್ಲಿಂದ 2 ಕೊಟ್ಟಿರತಕ್ಕಂಥದ್ದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಆದರ್ಶದಲ್ಲಿ ಔಷಧಿ ಬೋರ್ವೆಲ್ಗಳನ್ನು ನಾನು ಅನುದಾನ ಮಾಡಿ ಕ್ಷೇತ್ರಕ್ಕೆ ಅನುಕೂಲ ಮಾಡುವಂಥದ್ದು ಆದರ್ಶ ಹೇಳ್ತಾ ಇದೆ. ನೀರು ಎಲ್ಲ ಕಡೆ ಬಂದರೆ ಯಾವುದೇ ಬೇಕಾಗಿಲ್ಲ. ಅನೇಕ ಕಡೆ 2% 3% ಬೋರ್ವೆಲ್ಗಳು ಫೇಲ್ ಆಗ್ತದೆ. ಆದರೆ ಈ ಲಕ್ಷ್ಮೀ ದೇವಸ್ಥಾನ ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ಆಗಬೇಕಾದ ಎಲ್ಲ ಬೋರ್ವೆಲ್ಗಳಿಗೆ ನೀರು ಸಿಗ್ತದೆ. ಹಾಗಾಗಿ ಇವತ್ತು ನಮ್ಮ ಸಮ್ಮುಖದಲ್ಲಿ ಅವರ 51 ಬೋರ್ವೆಲ್ಗಳಿಗೆ ಪಂಪ್ ಸೆಟ್ ಅವರು ಸರಬರಾಜು ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಹೇಳಿದ್ರು ಹೆಚ್ಚಿನ ಯೋಜನೆಗಳು ಬರಬೇಕಾದ್ರೆ ಪ್ರಯತ್ನ ಇವತ್ತು ಡಾಕ್ಟರ್ ಪರಮೇಶ್ವರ ಅವರು ಕೇವಲ ಕಡಗಿ ಕ್ಷೇತ್ರಕ್ಕಲ್ಲ, ಕೇವಲ ತುಮಕೂರು ಜಿಲ್ಲೆಗಲ್ಲ, ಇಡೀ ರಾಜ್ಯಾದ್ಯಂತ ಜವಾಬ್ದಾರಿ ಮಾಡಬೇಕಾಗಿದೆ. ನಾವೆಲ್ಲ ಗೊತ್ತಿದೆ ಯಾವುದೇ ರಾಜ್ಯದಲ್ಲಿ ಜನರು ಗ್ರಾಮಗಳಿಂದ ಶಾಂತಿ ಸಹೋದರದಲ್ಲಿ ಇರಬೇಕಾದ್ರೆ ಅದು ದೊಡ್ಡ ಜವಾಬ್ದಾರಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀನಿವಾಸ ಸಿದ್ದರಾಮಯ್ಯ ಇಂದಿನ ಸರ್ಕಾರದ ಸೇರಿ ಶ್ರೀನಿವಾಸ ಪರಮೇಶ್ವರರಿಗೆ ಈ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಸಹೋದರದಲ್ಲಿ ಬೆಳೆಸಬೇಕಾದ್ರೆ ನೀವು ಗೃಹ ಇಲಾಖೆಗೆ ಒಳ್ಳೆಯಬೇಕು ಅಂತ ಹೇಳಿ ಅವರ ಇಲಾಖೆ ಕೊಡಿ. ಆ ಸಂದರ್ಭದಲ್ಲಿ ನಾವು ಸೇರಿಗಳು ಹೇಳಿ ನಿಮಗೆ ರಾಜ್ಯಾದ್ಯಂತ ಇರುವಂತಹ ಪರಿಸ್ಥಿತಿ, ರಾಜ್ಯದಲ್ಲಿ ಬರುವ ಪರಿಸ್ಥಿತಿ, ವಿವಿಧ ಧರ್ಮ ಜಾತಿಯ ಪರಿಸ್ಥಿತಿ ಶ್ರೀನಿವಾಸ ಪರಮೇಶ್ವರ 7 ವರ್ಷ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ರಾಜ್ಯದ ನಿರ್ವಹಣೆಗಳಲ್ಲಿ ಹೋಗಿ ವಾಸ್ತವಬೇಕು ಅಲ್ಲಿ ಪರಿಸ್ಥಿತಿ ಅವಲೋಕನ ಮಾಡಬೇಕು. ಹಾಗಾಗಿ ನೀವು ಯಾವಾಗಲೂ ಅತ್ಯಂತ ಅನುಕೂಲ ಮಾಡತಕ್ಕಂಥ ಕೆಲಸಗಳು ಮಾಡಬೇಕಂತೇಳಿ ಸ್ನೇಹಿತರು ಹೇಳಿ. ಆದರೆ ಶ್ರೀನಿವಾಸ ಸಿದ್ದರಾಮಯ್ಯವರು ಎಲ್ಲರಿಗಿಂತ ಮುಖ್ಯವಾಗಿರ್ತಕ್ಕಂಥದ್ದು ಶಾಂತಿ ನೆಮ್ಮದಿ. ಹಾಗಾಗಿ ಪರಮೇಶ್ವರರೇ ನನಗೆ ನಂಬಿಕೆಯಾಗಿಲ್ಲ ಹಾಗೆ ಅವರ ಇಲಾಖೆಗೆ ಜವಾಬ್ದಾರಿ ತಗೋಬೇಕಂತ ಹೇಳಿದ್ರು. ಈ ಸರಿ ಸರ್ಕಾರ ಭರವಸೆ ಇದೆ. ನಮ್ಮ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಸೇರಿ ಅನೇಕ ಸೇರಿ ಬೇಡ ಅಂತ ಹೇಳಿದ್ರು. ಯಾವಾಗಲೂ ಏನಾದರೂ ಮತ್ತೊಂದು ಇಲಾಖೆ ಮುಖಾಂತರ ರಾಜ್ಯದ ಜನರಿಗೆ ಹೆಚ್ಚು ಸಹಾಯ ಮಾಡಲಿಕ್ಕೆ ಅನುಕೂಲ ಪ್ರಯತ್ನಿಸಿದ್ರು. ಆದರೆ ರಾಜ್ಯದಲ್ಲಿ ಸಿಗಲ್ಲ ಮತ್ತು ಮುಖ್ಯಮಂತ್ರಿಗಳಿಗೆ ಅತ್ಯಂತ ನಂಬಿಕೆ ತಕ್ಕಂಥದ್ದು ಮಾತ್ರ ಈ ಗೃಹ ಇಲಾಖೆ ಜವಾಬ್ದಾರಿ ಇರುತ್ತದೆ. ಆ ದಿಶೆಯಲ್ಲಿ ಇವತ್ತು ಶ್ರೀ ಪರಮೇಶ್ವರರು ಇಡೀ ರಾಜ್ಯದಲ್ಲಿ